ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಅಂದಾಗೆ ಮಾವಿನ ಹಣ್ಣು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಮಾವಿನ ಸೀಸನ್ ಬರೋಕ್ಕೆ ನಾವೆಲ್ಲ ಕಾಯ್ತಾ ಇರ್ತೀವಿ. ಹಾಗೆ ನನ್ನ ಮನೇಲೂ ನಮ್ಮ ಮನೆ ತೋಟದಲ್ಲಿ ಒಂದು ಮಾವಿನ ಮರ ಇದೆ. ಮಾವಿನ ಕಾಯಿಗಳಾಗಿದ್ದೆ ಅವುಗಳನ್ನೆಲ್ಲ ಕೊಯ್ದು ಮನೆ ಅಟ್ಟದಲ್ಲಿ ಬೈಹುಲ್ಗಳನ್ನೆಲ್ಲ ಹರಡಿಸಿ ಅದರ ಮೇಲೆ ಈ ಕಾಯಿಗಳನ್ನೆಲ್ಲ ತುಂಬ ಜೋಪಾನವಾಗಿಡ್ತೀವಿ. ಹಣ್ಣಾಗಿದ್ದೇ ಸಾಕು, ಕಟ್ ಮಾಡಿ ತಿಂತೀವಿ. ಗೊಜ್ಜು, ಮಾಂಬಳ, ರಸಾಯನ ಅಂತ ಹೀಗೆ ತುಂಬ ಐಟಮ್ಸ್ ಮಾಡ್ತೀವಿ. ಹಾಗೆ ಕಾಯಿಗಳಿಂದಲೂ ಕೆಲವು ಐಟಮ್ಸ್ ಮಾಡೋಕ್ಕಾಗುತ್ತೆ. ಅದರಲ್ಲೊಂದು ಮಾವಿನಕಾಯಿ ತೊಕ್ಕು. ಎಸ್, ಇವತ್ತಿನ ವ್ಲಾಗ್ನಲ್ಲಿ ಮಾವಿನಕಾಯಿ ತೊಕ್ಕನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮೊದಲು ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಕಾಯಿ ತೊಕ್ಕು, ಮಾವಿನಕಾಯಿ ಮಾವಿನಕಾಯಿಯ ತೊಕ್ಕು. ಎಣ್ಣೆ ಹಾಕ್ತೇನೆ. ಎಣ್ಣೆ ಹಾಕಿದ್ರಾ? ಎಣ್ಣೆ ಹಾಕಿದ್ದೆ. ಅದರಲ್ಲಿ ಎಣ್ಣೆ ಇಲ್ಲ. ಇನ್ನು ಸ್ವಲ್ಪ ಮೆಣಸು ಹಾಕಿದೆ. ಓಕೆ, ಮೆಣಸು ಹಾಕಿದೆ. ಉದಿತಾ ಇದ್ದೇನೆ. ಇನ್ನು ಸ್ವಲ್ಪ ಉದ್ದಿನ ಬೇಳೆ ಹಾಕ್ತೇನೆ. ಎಷ್ಟು ಸ್ಪೂನು? 1 ಸ್ಪೂನು ಉದ್ದಿನ ಬೇಳೆ ಸ್ಮೆಲ್ಲಿಗೆ. ಉದ್ದಿನ ಬೇಳೆ ಆಲ್ರೆಡಿ ಹಾಕಿದ್ದಾರೆ ಅವರು. ಅದಾದಮೇಲೆ ಮೆಣಸು ಹಾಕಿದ್ದಾರೆ. ವಿಡಿಯೋಗೋಸ್ಕರ ವಾಪಸ್ ಉದ್ದಿನ ಬೇಳೆ ಮತ್ತು ಖಾಲಿ ಎಣ್ಣೆ ಬಾಟ್ಲು ತಂದರು, ಕಳ್ಳಿ. ಅದಾದಮೇಲೆ ಮೆಂತೆ ಹಾಕ್ಲಿಕ್ಕಿದೆಯಾ? ಮೆಂತೆ ಬೇಗ ಕರಂಚುತ್ತದೆ, ಸ್ವಲ್ಪ ಕಡಿಬೇಕು. ಕರಂಚುತ್ತದೆ ಅಂದರೆ ಕಪ್ಪಾಗ್ತದ? ಇನ್ನೆಂತ ಹುಡುಕ್ತಿದ್ದೀರಿ? ಬೆಳ್ಳುಳ್ಳಿ ರೆಡಿ ಮಾಡ್ತೇನೆ. ಬೆಳ್ಳುಳ್ಳಿ, ಇಂಗು ಎಲ್ಲ ಬೇಕಾಗ್ತದೆ. ಬೆಳ್ಳುಳ್ಳಿ ಮತ್ತು ಹಿಂಗು. ಇದೆಷ್ಟು ದಿನ ಸಿರ್ತದ ಮಾಡಿದರೆ? 1 ತಿಂಗಳು ಇರ್ತದೆ. ಮಾವಿನ ತೊಕ್ಕು ಫ್ರಿಜ್ಜಲ್ಲಿ ಇಡಬೇಕು ಅಂತಿಲ್ಲ? 1 ತಿಂಗಳು ಇಡಬೇಕು ಅಂತಿಲ್ಲ, ಮತ್ತೆ ಇಟ್ಟರೆ ಮತ್ತು ಸುಮಾರು ದಿವಸ ಬರ್ತದೆ. ಓಕೆ, ಇದು ಕಪ್ಪಾಗುವ ಮೊದಲು ತೆಗಿಬೇಕಲ್ಲ? ಇದು ಕಪ್ಪಾಗಬಾರ್ದು. ಉದ್ದಿನ ಬೇಳೆ, ಮೆಣಸು ಹುರಿದಾದ ಮೇಲೆ ಮೆಂತೆ ಎಷ್ಟೊತ್ತಿಗೆ? ಮೆಂತೆ ಏನಕ್ಕೆ ಹಾಕ್ತೀವಿ? ಅದೊಂದು ಒಳ್ಳೆ ಟೇಸ್ಟಿಗೆ ಸ್ವಲ್ಪ ಮೆಂತೆ ಹಾಕ್ತಾ ಇದ್ದೇನೆ. ಮೆಂತೆಗೆ ಟೇಸ್ಟ್, ಅದು ಕಹಿ ಅಲ್ವಾ? ಕಹಿ ಆದರೂ ಅದೊಂದು ಸ್ಮೆಲ್ ಒಳ್ಳೆ ಪರಿಮಳ. ನನಗೆ ಬರ್ತಿಲ್ಲ. ಉಪ್ಪಿನಕಾಯಿಗೆಲ್ಲ ಹಾಕಿದ್ರೆ ಸೂಪರ್. ಯಾವುದಕ್ಕೆ? ಉಪ್ಪಿನಕಾಯಿಗೆಲ್ಲ ಹಾಕು. ಉಪ್ಪಿನಕಾಯಿಗೆ ಮೆಂತೆ ಹಾಕ್ತಾರಾ? ಹುರಿದ ಉಪ್ಪಿನಕಾಯಿ ಮಾಡ್ತೇವೆ ಅಲ್ಲ, ಅದಕ್ಕೆ ಸ್ವಲ್ಪ ಮೆಂತೆ. ಎಲ್ಲಿಗೆ ಹೋಗ್ತೀರಿ ನೀವೆಂತಕ್ಕೆ ಆಚೆ? ಹಿಂಗು ಇದಕ್ಕೆ ಹಾಕ್ಲಾ? ಸ್ವಲ್ಪ ಸಾಕಲ್ಲ ಸ್ಮೆಲ್ಲಿಗಲ್ಲ ಅದು? ಈಗಿನ ಹಿಂಗೆಲ್ಲ ಡೂಪ್ಲಿಕೇಟ್ ಸ್ಮೆಲ್ ಇಲ್ಲ, ಕರ್ಮವಿಲ್ಲ. ಬಿಡಿ. ಹುಡುಗಿ ಹಾಕಿ ಇದು ವೈರಲ್ ಆಗ್ತದೆ, ಇದು ವೈರಲ್ ಆಗ್ತದೆ. ನೋಡಿ ನೋಡಿ, ಅಮ್ಮನಿಗೆ ಬೈತಿದ್ದಾನೆ. ಇದೆಲ್ಲ ಉತ್ತಾಯಿತು, ಅದಕ್ಕೆ ಬಂತು. ಇನ್ನು ತಣಿಲಿ, ಸ್ವಲ್ಪ ತಂದ ಮೇಲೆ ಪುಡಿ ಮಾಡಿ. ಆಫ್ ಮಾಡಿದ್ರಾ? ಇಲ್ಲ, ಆಫ್ ಮಾಡ್ತೀರಾ? ಅದು ವಿಡಿಯೋ ಆಗ್ತಾ ಉಂಟು, ಅವರಿಗೆ ಮರ್ತೋಗಿದೆ. ವಿಡಿಯೋದಲ್ಲಿ ಮುಳುಗಿದ್ದಾರೆ ಇವರು. ವಿಡಿಯೋ ಕಂಡ್ರೆ ಸಾಕು ಓಡಿ ಇರ್ತಾರೆ. ಬೆಳ್ಳುಳ್ಳಿ ಬೀಜವನ್ನು ಹಾಕ್ತೇನೆ. ಬೆಳ್ಳುಳ್ಳಿ ಬೀಜ ಅಲ್ಲ, ಬೆಳ್ಳುಳ್ಳಿ. ನನ್ನಮ್ಮನಿಗೆ ಸ್ವಲ್ಪ ಕನ್ನಡ ಪ್ರಾಬ್ಲಮ್ ಇದೆ, ಅವರು ಮಲಯಾಳಂ ಮೀಡಿಯಂ. ಅಡ್ಜಸ್ಟ್ ಮಾಡಿ ಎಲ್ಲರೂ. ಆಫ್ ಮಾಡ್ತೇನೆ. ಹಾಂ, ಇನ್ನು ತಣಿಲಿ, ತಂದ ಮೇಲೆ ಪುಡಿ ಮಾಡಬೇಕು. ಅಷ್ಟೊತ್ತು ಮಾವಿನಕಾಯಿಯನ್ನು ತುರಿಯಬೇಕು. ಮಾವಿನಕಾಯಿ ತುರಿತಿದ್ದಾರೆ. ತೆಗೆದ್ರೂ ಪರವಾಗಿಲ್ಲ, ಇದ್ರೂ ಪರವಾಗಿಲ್ಲ. ಪರವಾಗಿಲ್ಲ ಅಲ್ಲ. ವಿತ್ ಸಿಪ್ಪೆ ಕೂಡ ಆಗುತ್ತೆ, ವಿತೌಟ್ ಸಿಪ್ಪೆ ಕೂಡ ಆಗುತ್ತೆ. 3 ಸಣ್ಣ ಸಣ್ಣ ಮಾವಿನಕಾಯಿನ ತುರಿತಿದ್ದಾರೆ. ತೊಳಿ ಅಕ್ಕಿ ಲಾಡು ನೀವೇ ಮಾಡಿದ್ದು? ಹಾಂ, ಇದರ ರೆಸಿಪಿ ವಿಡಿಯೋವೇ ಮಾಡಲಿಲ್ಲ. ಮಿಕ್ಸಿ ಆರ್ಡರ್ ಮಾಡಲಿಕ್ಕೆ ಹೇಳ್ಬೇಕು. ಮಿಕ್ಸಿ ಸರಿ ಇಲ್ಲ ಇಲ್ಲಿ. ಯೂಟ್ಯೂಬ್ನವರು ಆರ್ಡರ್ ಮಾಡಬೇಕಾ ನಿಮಗೆ? ಯೂಟ್ಯೂಬಿನಲ್ಲಿ ನಾವು ಮಿಕ್ಸಿ ಕೊಟ್ಟರೆ. ಡಿಯರ್ ಸಬ್ಸ್ಕ್ರೈಬರ್ಸ್, ನಮ್ಮಮ್ಮನಿಗೆ ಯಾರಾದರೂ ಮಿಕ್ಸಿ ಕೊಟ್ಟರೆ ಅಂತಂತೆ. ನೋಡಿ, ಮಿಕ್ಸಿ ಪ್ರಾಬ್ಲಮ್. ಎಣ್ಣೆಲಿ ಹುರಿದಂತಹ ಮೆಣಸು, ಬೆಳ್ಳುಳ್ಳಿ, ಮೆಂತೆ ಮತ್ತು ಉದ್ದಿನ ಬೇಳೆ. ಮೆಂತೆ ಅದೇ ಹೇಳಿದ್ದು ನಾನು. ವಾಪಸ್ 1-2 ಸ್ಪೂನ್ ಎಣ್ಣೆ ಹಾಕಿದ್ದಾರೆ. ಸಾಸಿವೆ ಒಡ್ಡಾದ ಮೇಲೆ ಈ ಮಾವಿನ ತುರಿಯನ್ನು ಅದಕ್ಕೆ ಹಾಕಿ. ಓಕೆ. ಇದಕ್ಕೆ ಹಾಕ್ಲಿಕ್ಕಿಲ್ಲ ಮಾವಿನ ತುರಿ? ಇಲ್ಲ, ಮಾವು ಹುಡಿ ಮಾಡಿ ಹಾಕುದು ಅದಕ್ಕೆ.
ಬೇಗ ಬೇಗ ಕರೆಂಟ್ ಹೋಗ್ತದೆ. ನೈಸ್ ಆಗಬೇಕಾ? ನೀರು ಹಾಕ್ಬೋದಲ್ಲ? ಬೇಡವಾ? ಹಸಿವೆ ಹೊಡಿತು. ಈಗ ತುರಿದಂತಹ ಮಾವನ್ನು ಹಾಕ್ತಿದ್ದಾರೆ. 3 ಮಾವಿನಕಾಯಿ ತೊಗೊಂಡಿದ್ದಾರೆ ಆ್ಯಕ್ಚುಲಿ. ಎಷ್ಟೊತ್ತು ಇದು ಮಾಡಬೇಕಿದು? ಕಲರ್ ಬರೋ ತನಕವಾ? ಬೇಯುವಾಗ ಸಾಕು. ಉಪ್ಪು ಮೆಣಸೆಲ್ಲ ಹಾಕಬೇಕು ಇದಕ್ಕೆ. ನೀವು ಹೇಗೆ ಕಲ್ತದ್ದಿದು? ಕೊಟ್ಟರು. ಅವರಿಗೆ ಯಾರು ಹೇಳಿ ಕೊಟ್ಟದ್ದು? ಅವರ ಅಮ್ಮ. ಇದು ನೋಡುವಾಗ ಮ್ಯಾಂಗೋ ರೈಸ್ ನೆನಪಾಗುತ್ತೆ. ಇದನ್ನು ಮ್ಯಾಂಗೋ ರೈಸ್ ಕೂಡ ಮಾಡ್ಬೋದಲ್ಲ? ಹಾಂ, ಚೆನ್ನಾಗುತ್ತೆ ಮ್ಯಾಂಗೋ ರೈಸ್. ಚಿತ್ರಾನ್ನ ರೈಸಿಗೆ ನಾನು ಮಿಕ್ಸ್ ಮಾಡಿದ್ರೆ ಆಯ್ತಲ್ಲ? ಚಿತ್ರಾನ್ನ ಹಾಗೆ ಮಾಡೋದು. ಹಾಂ. ಉದ್ದ ಬೆಳ್ಳುಳ್ಳಿ ಮತ್ತು ಮಲ್ನಾರಿ ಮೆಣಸು ಪುಡಿ ಮಾಡಿ ಹಾಕಿದ್ರೆ ಭಾರಿ ಕಮ್ಮಿ ಆಗ್ತದೆ. ಯಾವುದಕ್ಕೆ? ಚಿತ್ರಾನ್ನಕ್ಕ? ಇದಕ್ಕ? ಚಿತ್ರಾನ್ನಕ್ಕೆ ಮಾವು ಚಿತ್ರಾನ್ನಕ್ಕೆ. ಓಕೆ ಓಕೆ. ಎಷ್ಟು ಬೇಕು ಬೆಲ್ಲ? ಹ್ಞೂ, ಇಷ್ಟು ಸಾಕಾ? ನೋಡಿ ಬೆಲ್ಲ ಇದಕ್ಕೆ ಹಾಕುದಾ? ಯಾರಾದ್ರೂ ಇದರಲ್ಲಿ ಇರ್ತಾರ? ಅರ್ಧ ಗ್ಲಾಸ್ ನೀರು. ಮಾವಿನ ತೊಕ್ಕು ಯಾವುದಕ್ಕೆಲ್ಲ ಹಾಕಿ ತಿಂತಾರೆ? ಯಾವುದಕ್ಕೆ? ಗಂಜಿ ಊಟ, ದೋಸೆಗೆಲ್ಲ. ಉಪ್ಪಾ? ಉಪ್ಪು ಹಾಕಿ. ಹ್ಞೂ, ಅಷ್ಟು ಬೇಕಾ? ಅರಶಿನ ಕೊಡ್ಲಾ? ಅರಶಿನ ತುಂಬ ಬಿತ್ತು. ಸ್ವಲ್ಪ ಮೆಣಸಿನ ಹೊಡಿಬೇಕಾ? ಮೆಣಸಿನ ಖಾರ ಖಾರ ಅಂತ ಜಾಸ್ತಿ. ನಮಗೆ ಖಾರ ಬೇಕು. ಅಮ್ಮ ಮಾಡಿದ ಟೇಸ್ಟ್ ಬರುದಿಲ್ಲ, ಯಾಕೆ ಗೊತ್ತಿಲ್ಲ. ಅದು ಹಾಗೆ, ಈಗ ನಾನು ಮಾಡಿದ್ರೆ ಸಹ ನನ್ನ ಅಮ್ಮ ಮಾಡಿದ ಟೇಸ್ಟ್ ಬರೋದಿಲ್ಲ. ಸ್ವಲ್ಪ ತಾಗಿ ಬಿಡಬೇಕಾ? ಅಡಿತಾಗೋದಿಲ್ವಾ? ನೀವೀಗ ಎಲ್ಲಿಗೆ ಹೋಗ್ತೀವಿ? ಒಂದು ಕುದಿಕೆ ಒಳಗೆ ಯಾವ ಕಡೆ ತಾವು? ನಾವು ಎಲ್ಲಿಗೆ ಹೋಗುದಿಲ್ಲ. ಕೆಲಸದವರಿಗೆ ಬರುವಾಗ ಸಹಾಯ ಕೊಡ್ತೇವೆ. ನೋಡಿ, ಇದು ರೆಡಿ ಆಗಿದೆ. ಒಳ್ಳೆ ಘಾಟಿದೆ. ಇದನ್ನು ಯಾವುದಕ್ಕೆ ಹಾಕೋದು? ಇದು ಜಾಯಿಸಿದ ಮೇಲೆ ಅದು ಹಾಕಿದರೆ ಮತ್ತೆ ಹಾಕಿ ಅದು ಆಫ್ ಮಾಡಿ ಹಾಕಿ. ತೆಗಿಲಿಕ್ಕೆ ಹಾಕುವಾಗ ಹಾಕಿ ಆಫ್ ಮಾಡಿದರೆ ಇದು ತೆಗಿಲಿಕ್ಕೆ ಆಗುವ. ಸರಿ. ಬೆಲ್ಲವೇ ಎಷ್ಟೊತ್ತು ಬೇಕು ಬೇಯಲಿಕ್ಕೆ? ಇದು ಎಂತ 10 ನಿಮಿಷ. 10 ನಿಮಿಷ. 1 2 3 4 5 6 7 8 9. ಪಕ್ಕದ ಮನೆಯ ಆಂಟಿ ಕರೀತಾ ಇದ್ದಾರೆ. 10 ನಿಮಿಷ ಹೋಗಿ ಮಾತಾಡಿ ಬರ್ತೇನೆ. ಅದು ಬೇಕು ಚಂದ ಬೆಂದು. ನನ್ನನ್ನು ಬಿಟ್ಟೋಗ್ಬೇಡಿ, ನಾನು ಅಡಿ ತಾಗಿಸುವೆ. ಇದನ್ನು ಹಾಕ್ಬೋದಲ್ಲ ಈಗ? ಯಾಕೆ ಕಾಯ್ತು? ತೊಂದರೆ ಇಲ್ಲ. ಒಳ್ಳೆ ಸ್ಮೆಲ್ ಬರ್ತದೆ. ಘಮ ಘಮ ಘಮ. ನೀವು ಹೋಗಿ ಪಕ್ಕದ ಮನೆ ಆಂಟಿ ಹತ್ರ ಮಾತಾಡಲಿ. ಹೋಗೋದಿಲ್ವಾ? ಇದೆಂತ? ಇದು ತಿಂದಾಯ್ತು ಆಗಲಿ. ಹೋಗಿ 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 ಬೇಗ. ಅವರು ಪಕ್ಕದ ಮನೆ ಆಂಟಿ ಹತ್ರ ಮಾತಾಡಲಿಕ್ಕೆ ಹೋಗ್ತಿದ್ದಾರೆ. ಬೇಗ ಬನ್ನಿ. ಅದು ಪಕ್ಕದ ಮನೆ ಏನಲ್ಲ, ನಮ್ಮದೇ ಮನೆ. ಸ್ಕೋಪ್ ಕೊಡ್ತಿದ್ದಾರೆ ಅಷ್ಟೆ. ಆಯಿತಾ? ಪಕ್ಕದ ಮನೆ ಆಂಟಿ ಹತ್ರ ಮಾತಾಡಿ ಆಯಿತಾ? ಕಡುಬು ಕೊಟ್ಟು ಅಂದ್ರ? ಇದೆಂತ ಕಡುಬು? ಆಯ್ತು, ಅಲ್ಲಿ ಇದು ಮಾಡಬೇಕಿದ್ರೆ ಎಲ್ಲಿಯಾದರೂ ಅಡಿತಾಗುತ್ತೆ ಅಂತ ನಿಮ್ಗೆ ಫೀಲ್ ಆದರೆ ಸ್ವಲ್ಪ ಎಣ್ಣೆ ಹಾಕ್ಬೋದು. ಇದಕ್ಕೆ ಹಾಕಲೇಬೇಕು ಅಂತಿಲ್ಲ, ಅಡಿತಾಗುತ್ತೆ ಅಂತ ಆದರೆ ಮಾತ್ರ. ಎಷ್ಟೊತ್ತಮ್ಮ ಆಗ ಮಾಡಿದಂಥ ಮಸಾಲೆಯನ್ನು ಈಗ ಹಾಕ್ತಿದ್ದಾರೆ. ಕೈ ಉರಿತು. ಎಷ್ಟು ಕೆಂಪು ಸಾಕಂತ ನಮಗೆ ಖಾರ ಬೇಕು. ಪರವಾಗಿಲ್ಲ, ಹಾಕಿ. ಇನ್ನು ಮಿಕ್ಸ್ ಮಾಡಿದ್ರೆ ಆಯಿತಾ? ಈ ಗ್ಯಾಪಲ್ಲೂ ಇಲ್ಲೇನೋ ಒಂದು ಮಾಡಿಟ್ಟಿದ್ದಾರೆ. ಇದರೊಳಗೇನೋ ಇದೆ. ಬಿಸಿ ಬಿಸಿ. ಇದರೊಳಗೇನೋ ಇದೆ, ಕೇಕ್ ಥರ ಇದೆ.
ಇದಂತ ಹಿಟ್ಟ ಬಿಸಿ ಇದೆ. ಮಾವಿನ ತೊಕ್ಕು ರೆಡಿ ಆಗಿದೆ. ಇದು ಮಾವಿನ ತೊಕ್ಕು ಬಂದೂಕು ಇಳಿಸು ನಿನ್ನ ಸೊಕ್ಕು. ರೆಡಿ ಆಗಿದೆ. ಸಾಕಲ್ಲಮ್ಮ? ಸಾಕಾ? ಈ ಗ್ಯಾಪಲ್ಲಿ ಇದು ಓಪನ್ ಆಗಿದೆ. ಇದೆಂತ ಕೇಕ್ ಮಾಡ್ಲಿಕ್ಕೆ ಹೋದ್ರೆ ಹೇಗೆ ನೋಡಿ ನಿಂಗೇನೋ ಮಾಡಿದ್ದಾರೆ. ನೀವು ಮಾಡಿದ್ದಾರಲ್ಲ. ಫಸ್ಟ್ ಸ್ಕೂಲಿಂದ ಬಂದಿದ್ದಿ, ಫಸ್ಟ್ ಹೋಗು ಕೈ ಕಾಲು ತೊಳಿ. ಓಯ್ ಓಯ್ ಕೈ ಕಾಲು ತೊಳಿಬೇಕು. ಕೈ ಕಾಲು ತೊಳಿ ಹೋಗು 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 ಹೋಗು. ತಿಂದಿದ್ದಾರಪ್ಪ ನಿನ್ನ ಯಾರು ತಿಂತಾರ? ತಿನ್ನಿ ತಿನ್ನಿ. ಎಕ್ಸ್ಪ್ರೆಷನ್ ಹೇಗುಂಟಾ ಹೇಗುಂಟಾ? ಚಾಕ್ಲೇಟ್. ನೋಡಿದ್ರಲ್ಲ ಮಾವಿನಕಾಯಿ ತೊಕ್ಕನ್ನು ಎಷ್ಟು ಸುಲಭದಲ್ಲಿ ಮಾಡ್ಬೋದು ಅಂತ. ಇನ್ನೇನಿದ್ರು ಅನ್ನ ತಗೊಳ್ಳೋದು, ಅದರ ಮೇಲೆ ತುಪ್ಪ ಹಾಕೋದು, ಅದರ ಜೊತೆ ಈ ತೊಕ್ಕನ್ನು ಹಾಕಿಬಿಟ್ಟು ತಿನ್ನೋದೆ. ನೀವು ನಿಮ್ಮ ಮನೇಲಿ ಮಾಡಿ. ಮತ್ತು ನಮ್ಮ ಚಾನೆಲ್ ಏನು ಮಾಡಬೇಕಮ್ಮ? ಸಬ್ಸ್ಕ್ರೈಬ್ ಮಾಡಿ ಹೇಳಿ. ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್